ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸ್ಥಾನ ಹಾಗೂ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಚುನಾವಣೆ ಇದೇ ತಿಂಗಳ 13ನೇ ತಾರೀಕು ನಡೆಯುತ್ತೆ. ಈಗಾಗಲೇ ನಾಮಪತ್ರಗಳನ್ನು ಸಲ್ಲಿಸುವಂಥ ಪ್ರಕ್ರಿಯೆಗಳು, ನಾಮಪತ್ರ ವಾಪಸ್ ಪಡೆಯುವ ಪ್ರಕ್ರಿಯೆಗಳು ಎಲ್ಲ ಮುಕ್ತಾಯವಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಕೆ ಮಂಜುನಾಥ್ರವರು ಸ್ಪರ್ಧೆಯನ್ನು ಮಾಡಿದ್ದಾರೆ. LNT ಮಂಜುನಾಥ್ರವರು ಬೆಂಗಳೂರು ಗ್ರಾಮಾಂತರಕ್ಕೆ ನನ್ನನ್ನು ಆಯ್ಕೆ ಮಾಡಿ ನಮ್ಮದೇ ಆಗಿರ್ತಕ್ಕಂಥ ಹೊಸ ಆಲೋಚನೆಗಳಿದೆ ಎನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ರಾಜ್ಯಕ್ಕೆ ರಘುನಾಥ್ರವರ ಅಗತ್ಯತೆ ಇದೆ ಎನ್ನುವಂಥ ಮಾತುಗಳನ್ನು ಕೂಡ ಮತದಾರರಲ್ಲಿ ಹೇಳುವುದರ ಮೂಲಕವಾಗಿ ಈ ತಿಂಗಳ 13 ನಡೆಯುವ ಚುನಾವಣೆಯಲ್ಲಿ ನನ್ನನ್ನು ಹಾಗೂ ರಘುನಾಥ್ರವರನ್ನು ಆಯ್ಕೆ ಮಾಡಿ ಅಂತ ಮಂಜುನಾಥ್ ಮನವಿ ಮಾಡಿದ್ದಾರೆ. ಆ ವಿವರ ನಿಮಗಾಗಿ. ಕೆ ಮಂಜುನಾಥ್, LNT ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರತಿನಿಧಿಯಾದ ನಾನು ಮತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ರಘುನಾಥ್ ಸಾಹೇಬರು ಮತ್ತು ಜಿಲ್ಲಾ ಪ್ರತಿನಿಧಿ ಕೆ ಮಂಜುನಾಥ್ ಆದ ನಾನು ಈ ದಿನ ನಾಮಪತ್ರ ಸಲ್ಲಿಕೆ ಮಾಡಿದ್ದೀವಿ. ಈ ಜಿಲ್ಲಾ ಪ್ರತಿನಿಧಿಗಳು ಬಂದಿರೋ ಕಾರಣದಿಂದ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಭಾರಿ ರಂಗೇರ್ತಾ ಇದೆ. ಚುನಾವಣೆ ಕೂಡ ಭಾರಿ ರಂಗೇರ್ತಾ ಇದೆ. ಆದ ಕಾರಣ ನಮ್ಮ ಬೆಂಗಳೂರು ಗ್ರಾಮಾಂತರದ ಪ್ರತಿನಿಧಿಯಾಗಿ ನಾನು ಸ್ಪರ್ಧೆ ಮಾಡಿದ್ರಿಂದ ನಮ್ಮ ಬೆಂಗಳೂರು ಗ್ರಾಮಾಂತರದ ಎಲ್ಲ ವಿಪ್ರ ಮುಖಂಡರು ಆಶೀರ್ವಾದ ನನ್ನ ಮೇಲೆ ಬೇಕು. ಹಾಗೆ ನಮ್ಮ ರಘುನಾಥ್ ಅವ್ರ ಮೇಲೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ವಿಪ್ರ ಮುಖಂಡರು ಕೆಲಸ ಕಾರ್ಯ ಮಾಡಿ ಎಲ್ಲ ವಿಪ್ರ ಮುಖಂಡರು ಬಂದು ಮತದಾನ 100% 100% ಕೂಡ ಮತದಾನ ನಡೆದು ಇವ್ರು ಕಾರ್ಯಕ್ರಮ ಮಾಡಿಕೊಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲಿವರೆಗೂ ಏನಿದ್ರು ಬಾತ್ವಾಲ ಅಲ್ಲ ನಮ್ಮ ರಘುನಾಥ್ ಅವರು, ಕಾಮವಾಲ ಅವರು. ಅದು ಬಾತ್ವಾಲ ಬೇಡ, ಕಾಮವಾಲ ಬೇಕು ಅಂತ ಜನ ಈ ಉರುಪಿನಿಂದ ಬಂದು ಎಲ್ಲ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಮೂಲೆ ಮೂಲೆಗಳಿಂದ ಇವತ್ತಿನ ದಿನ ಬಸ್ಗಳು ಮಾಡ್ಕೊಂಡು ವಾಹನಗಳು ಮಾಡ್ಕೊಂಡು ರಘುನಾಥ್ ಅವರು ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಕ್ಕೆ ರಘುನಾಥ್ ಅವರು ಬೇಕು ಅಂತೇಳಿ ಈ ಅತ್ಯಂತ ಸುಮಾರು 10,000ಕ್ಕೂ ಹೆಚ್ಚು ಜನ ವಿಪ್ರರು ಇವತ್ತು ಹಾಜರಾಗಿ ಅವ್ರಿಗೆ ಶುಭ ಕೋರ್ತಾ ಇದ್ದಾರೆ. ಹಾಗೆ ನಮ್ಮ ಅಧ್ಯಕ್ಷೀಯ ಅಭ್ಯರ್ಥಿ ರಘುನಾಥ್ ಅವರಿಗೆ ಸಾವಿರಾರು ಮತಗಳ ಅಂತರದಿಂದ ಅವರು ಜಯಿಸಲಾಗ್ತಾರೆ ಅನ್ನೋದ್ರಲ್ಲಿ ಈ ಜನ ನೋಡಿ ಸಂಶಯನೇ ಇಲ್ಲ. ಹಾಗೆ ರಘುನಾಥ್ ಅನ್ನೋದು ಪರವಾಗಿ ನಿಂತಿರ್ತಕ್ಕಂಥ ಎಲ್ಲ ಜಿಲ್ಲಾ ಪ್ರತಿನಿಧಿಗಳಿಗೆ ಆಯಾ ಭಾಗದ ಜಿಲ್ಲಾ ವಿಪ್ರ ಬಾಂಧವರು ಅವ್ರಿಗೆ ಮತದ ಮುಖಾಂತರ ನೀಡಿ ಅಲ್ಲಿ ಕಾರ್ಯಕರ್ತರು ಬಿಸಿಲು ಅಂತ ನೋಡದೆ ಊರುಬರಿಂದ ಬಂದು ಮತ ಚಲಾವಣೆ ಮಾಡಬೇಕು. ಆಯಾ ಬೂತ್ ಮಟ್ಟದಲ್ಲಿ ಯಾವ ಬೂತ್ ಮಟ್ಟದಲ್ಲಿ ಅತಿ ಹೆಚ್ಚು ಮತ ಬರಬೇಕು ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ. ಅದೇ ರೀತಿ ನಮ್ಮ ರಘುನಾಥ್ ಅವರಿಗೆ ಸಾವಿರ ಲೀಡಿಂಗ್ ಅಲ್ಲಿ ನಮ್ಮ ರಘುನಾಥ್ ಅವರು ಗೆಲ್ತಾರೆ. ರಘುನಾಥ್ ಅವರಿಗೆ